ಇನ್ನು ಹಾಸನದಲ್ಲಿ ಶಿಥಿಲಾವಸ್ಥೆಯಲ್ಲಿ ಇದ್ದಂತಹ ಶಾಲೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಹಾಸನದ ದುದ್ದ ಹೋಬಳಿಯ ಬಿಟ್ಟಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳು ಶಾಲೆಗೆ ಬರುವ ಮುನ್ನವೇ ಮೇಲ್ಛಾವಣಿ ಕುಸಿತ ಆಗಿದೆ. ಶಿಥಿಲಗೊಂಡಿದ್ದಂತಹ 33 ವರ್ಷ ಹಳೆಯ ಸರ್ಕಾರಿ ಶಾಲೆಯ ಕಟ್ಟಡ. ಶಾಲಾ ಮಕ್ಕಳು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಈ ಅನಾಹುತ ಆಗಿರೋದ್ರಿಂದಾಗಿ ದೊಡ್ಡ ಅನಾಹುತವೇ ತಪ್ಪಿದೆ. ಕಟ್ಟಡ ಬೀಳುವ ಮುನ್ಸೂಚನೆ ಇದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಕ್ಕೆ ಪೋಷಕರು ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗದಂತೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿದ್ದಾರೆ. ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಶೀಘ್ರದಲ್ಲೇ ಹೊಸ ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಸದ್ಯ ಗ್ರಾಮದ ಸಮುದಾಯ ಭವನದಲ್ಲಿ 20 ಮಕ್ಕಳಿಗೆ ಪಾಠವನ್ನು ಮಾಡಲಾಗ್ತಾ ಇದೆ. ಮೊದಲೇ ಶಿಥಿಲಾವಸ್ಥೆಯಲ್ಲಿತ್ತು. ಆದರೆ ಭಾರಿ ಪ್ರಮಾಣದಲ್ಲಿ ಮಳೆ ಕೂಡ ಸುರಿತಾ ಇರೋದ್ರಿಂದಾಗಿ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಅದೃಷ್ಟವಶಾತ್ ಮಕ್ಕಳಿನ್ನೂ ಕೂಡ ಶಾಲೆಗೆ ಆಗಮಿಸದೇ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಯಾಗಿರೋದ್ರಿಂದಾಗಿ ಯಾವುದೇ ಅಪಾಯ ಆಗಿಲ್ಲ. ಆದರೆ ಪೋಷಕರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂತ ಹೇಳಿ ಸಮುದಾಯ ಭವನದಲ್ಲಿ ಈಗ 20 ಮಕ್ಕಳಿಗೆ ಪಾಠವನ್ನು ಮಾಡಲಾಗ್ತಾ ಇದೆ. ಅವಂದ್ರೆ 7-7:30 ಬಿದ್ದಿರೋದು. ನಾವು ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿದ್ವಿ. ಇನ್ನೂ ಬಿದ್ದ ತಕ್ಷಣವೇ ಫೋನ್ ಮಾಡಿದ್ವಿ. ಇವತ್ತು 12 ಗಂಟೆ ಅವರು ಇನ್ನೂ ಬಂದು ನೋಡಿಲ್ಲ. ಆದರೆ ಏನಾರ ಹುಡುಗರು ಇದ್ದಾಗ ಏನಾರ ಆಯ್ತು ಏನು ಸರ್ ಕತೆ. ಒಬ್ರಿಗಾರ ಹುಡುಗ ಫಸ್ಟ್ ಮೇಡಮ್ ಅವ್ರು ಬರೋಕ್ಕಿಂತ ಹುಡುಗರೆಲ್ಲ ಅಲ್ಲಿರೋರು. ಆದರೂ ಅದ್ರೊಳಗೆ ಏನೋ ಅನಾಹುತ ಭಾರಿ ಅನಾಹುತ ತಪ್ಪಿದೆ ಸರ್. ಎಷ್ಟು ನಾವು 1 ವರ್ಷದಿಂದ ಕಂಪ್ಲೇಂಟ್ ಮಾಡಿದ್ದೀವಿ. ಇಲ್ಲಿವರೆಗೂ ಯಾರೊಬ್ಬರು ಬಂದು ನೋಡಿಲ್ಲ. ಅವಂದ್ರೆ 7-7 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.